ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆ ದೀಪಾವಳಿ ಹಬ್ಬ. ಆದರೆ ನಾವು ದೀಪಾವಳಿ ಹಬ್ಬ ಮಾಡೋದು ಮುಂಚೆ ನಮ್ಮ ಶಾಪ್ದು ಪೂಜೆ ಮಾಡಬೇಕಿತ್ತು. ಸೊ ನಮ್ಮ ಅಂಗಡಿದೇನೋ ಶಾಪ್ದು ಪೂಜೆ ಆಯಿತು, ಬಟ್ ನಮ್ಮ ಅಪ್ಪ ಅವ್ರ ಅಂಗಡಿದು ಪೂಜೆ ಆಗಿದ್ದಿಲ್ಲ. ಸೊ ಅವರು ಸರಿ ಪೂಜೆ ಮಾಡಿ ಬನ್ನಿ ಅಂತ ಕರೆದಿದ್ರು, ಬಟ್ ಅವ್ರು ಹೇಳಿದ್ದಿಲ್ಲ ಏನು ರೆಡಿ ಮಾಡಬೇಕು ಅಂತ. ಇಲ್ಲಾಂದರೆ ನಾವು ಚೆನ್ನಾಗಿ ಅಂಗಡಿನ ಸ್ವಲ್ಪ ಡೆಕೋರೇಷನ್ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡ್ಕೊತಿದ್ವಿ. ಪಾಪ ಅವರೊಬ್ಬರೇ ಎಲ್ಲ ಇದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರೋದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಒಂದು ಮಾತು ಹೇಳಿದರೆ ನೀಟಾಗಿ ಡೆಕೋರೇಷನು ಬಲೂನ್ಸು ಅದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡ್ಬೋದಿತ್ತು. ಬಟ್ ಅವ್ರಿಗೆ ತುಂಬ ಆಸೆ ಆ ಥರ ಎಲ್ಲ ಮಾಡೋದಕ್ಕೆ, ಬಟ್ ಅವರೊಬ್ಬರ ಕೈಯಲ್ಲಿ ಆಗಲಿಲ್ಲ. ನಮ್ಮನ್ನು ಕರೀಲಿಲ್ಲ ಅಂತ ನನಗೆ ಬೇಜಾರಾಯಿತು. ಸೊ ನಮ್ಮ ಮನೆಯವರು ಹಂಗೆ ಹೇಳಿದ್ರು ಒಂದು ಮಾತು ಎಲ್ಲರೂ ಬಂದು ಮಾಡಿಕೊಡ್ತಿದ್ವಲ್ಲ ಅಂತ. ಆಮೇಲೆ ಈ ವರ್ಷವೂ ಹಿಂಗೆ ಮಾಡಿದ್ವಿ, ನೆಕ್ಸ್ಟ್ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ, ಅವಾಗ ಹೇಳ್ತೀನಿ ಎಲ್ಲ ಮಾಡಿಕೊಡಿ ಅಂತ ಹೇಳಿದ್ರು. ಆಮೇಲೆ ಬೇಗ ಪೂಜೆ ಮುಗಿಸಿದ್ವಿ. ಪೂಜೆ ಅಂತೂ ಕೇಳಬೇಕಾ, ಜನ ಬರ್ತಾರೆ ಅಂತ ಹೇಳಿದರು, ನಮ್ಮಪ್ಪ ಹೇಳಿದ್ರಂತೆ. ಬಟ್ ತುಂಬ ಜನ ಮಳೆ ಬರ್ತಿದೆ ಅನ್ನೋ ರೀಸನ್ಗೆ ಬರಲಿಲ್ಲ. ಸರಿ ಹೋಗಲಿ, ಅಂಗಡಿ ಪೂಜೆ ಮುಗಿಸೋಣ, ನಾಳೆ ನಾಡ್ದಲ್ಲಿ ಬಂದಾಗ ಅವ್ರಿಗೆಲ್ಲ ಕೊಡಬೇಕಾದ್ರೆ ಪ್ರಸಾದ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ನಾವು ಅಂಗಡಿ ಪೂಜೆನ ಮಾಡ್ತಾಯಿದ್ವಿ. ಇಲ್ಲಂತೂ ನಾವು ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ವಿ. ಬಟ್ ಇಲ್ಲೊಂದು ಏನು ತಪ್ಪಾಗಿತ್ತು ಅಂದರೆ ನಾವು ಸಾಂಗ್ ಹಾಕ್ಬಿಟ್ಟಿದ್ವಿ. ಆ ಸಾಂಗು ನಮಗೆ ಪ್ಲೇ ಆಗ್ತಾಯಿದೆ, ನಮ್ಮ ವಾಯ್ಸ್ ಯಾವುದು ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಫುಲ್ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ಹೊಸ್ದಾಗಿ ವಾಯ್ಸ್ ಕೊಡ್ತಾ ಇರೋದು. ಇಲ್ಲಿ ನಿಂತಿರೋರು ನಮ್ಮ ಅಂಗಡೀಲಿ ಕೆಲಸ ಮಾಡೋ ಆಂಟಿ. ಸೊ ನಮ್ಮ ಅಪ್ಪ ಅವ್ರು ಪೂಜೆ ಮಾಡ್ತಾ ಇರೋದು. ನಾವೆಲ್ಲರೂ ಸೇರಿ ಬಂದಿದ್ವಿ, ನಮ್ಮ ಮಮ್ಮಿ ಬರೋಕ್ಕಾಗಿದ್ದಿಲ್ಲ. ಅದಕ್ಕೆ ರೀಸನ್ನು ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾಕೆ ಬಂದಿಲ್ಲ ಅಂತ. ಇಲ್ಲಿ ನಿಮಗೆಲ್ಲ ಅನ್ನಿಸ್ಬೋದು, ಏನು ಅಂಗಡಿ ರೆಡಿ ಮಾಡೋದಕ್ಕೆ ಅವರೇ ಬಂದು ಕರಿಬೇಕಾ, ನೀವು ಹೋಗೋಕ್ಕಾಗೋದಿಲ್ವಾ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅವ್ರಿಗೆ ಕೇಳಿದ್ವಿ, ಎಲ್ಲ ಮಾಡ್ಕೊಂಡಿದ್ದೀನಿ ಅಮ್ಮಿ, ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಅಂದರು. ಸೊ ನಾವು ಅಂದ್ಕೊಂಡ್ವಿ ತುಂಬ ಅವರು ಡೆಕೋರೇಷನ್ ಮೇಲೆ ತುಂಬ ಆಸೆ ಅಲ್ವಾ, ಸೊ ಚೆನ್ನಾಗೇ ಮಾಡ್ಕೊಂಡಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಅಲ್ಲಿ ಅಂಗಡಿಗೆ ಹೋದಾಗಲೇ ಗೊತ್ತಾಗಿದ್ದು ಪೂಜೆ ಟೈಮಲ್ಲಿ ಅಂಗಡಿಗೆ ಏನೂ ಡೆಕೋರೇಷನ್ ಮಾಡಿಲ್ಲ, ಪೂಜೆಗೆ ಮಾತ್ರ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇದರಲ್ಲಿ ನಮ್ಮ ಮಿಸ್ಟೇಕು ಇಲ್ಲ, ಅವ್ರ ಮಿಸ್ಟೇಕು ಇಲ್ಲ, ಜಸ್ಟ್ ಇಲ್ಲಿ ಕೋಆರ್ಡಿನೇಷನ್ ಆಗಲಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಒಂದು 2 ಅವರ್ ಮುಂಚೆ ನಾವು ಬಂದಿದ್ರು ಬೇಗ ಎಲ್ಲ ತೊಗೊಂಬಂದು ಚೆನ್ನಾಗಿ ರೆಡಿ ಮಾಡ್ಬೋದಿತ್ತು. ಜಸ್ಟ್ ಪೂಜೆ ಟೈಮು ಏನಿತ್ತು ಆ ಟೈಮಿಗೆ ಬಂದಿರೋದ್ರಿಂದ ಸರಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಈ ಪೂಜೆನ ಮಾಡ್ತಾ ಇರೋದು. ಮತ್ತು ಇನ್ನೊಂದು ಮನೇಲಿ ಕೂಡ ನಾವು ಪೂಜೆ ಮಾಡಬೇಕಿತ್ತಲ್ವ, ನೋವು ಕಟ್ತೀವಿ ನಾವು. ಸೊ ಅದರಿಂದ ನೋವು ಪೂಜೆ ಮಾಡಬೇಕು, ಅದಕ್ಕೂ ಟೈಮಿಂಗ್ ಇರುತ್ತೆ, ಈ ಟೈಮ್ ಒಳಗೆ ಮಾಡಬೇಕು, ಒಳ್ಳೆ ಟೈಮು ಅಂತ ಹೇಳಿದರು. ಸೊ ಅದಕ್ಕೆ ಬೇಗ ಅಂಗಡಿ ಪೂಜೆ ಮಾಡಿದ್ದು. ಇನ್ನೊಂದೇನೆಂದರೆ ಪೂಜೆಗೆ ಏನೇನು ಬೇಕೋ ಆ ಐಟಮ್ಸ್ ಕೂಡ ನಮ್ಮ ಮನೆಯಿಂದ ತೊಗೊಂಬಂದಿದ್ದಿಲ್ಲ ನಾವು. ಸೊ ಅಂಗಡಿಲೇ ಇದೆ, ಎಲ್ಲ ಅಂಗಡಿಲೇ ಇದೆ ಅಂತ ಹೇಳಿದ್ರು ಅಂತ ಬಂದುಬಿಟ್ವಿ. ಆಮೇಲೆ ಗೊತ್ತಾಯಿತು ಇಲ್ಲಿ ಆರತಿ ತಟ್ಟೆ ಇಲ್ಲ, ಒಂದು ಅಷ್ಟಂಗ ಮಕ್ಕಳ ಬಟ್ಲಿಲ್ಲ ಅಂತೆಲ್ಲ. ಸೊ ಹೋಗಲಿ, ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಬೇಕು, ಯಾವಾಗ್ಲೂ ಎಲ್ಲನೂ ಇಟ್ಕೊಂಡೇ ಮಾಡೋಕ್ಕಾಗತ್ತಾ, ಸಮ್ ಪರಿಸ್ಥಿತಿ ಈ ಥರ ಇರುತ್ತೆ ಅಂತ ಅಂದ್ಕೊಂಡು ಪೂಜೆನ ಮಾಡ್ತಾ ಇರೋದು ನಾವು. ನಮ್ಮಪ್ಪನಿಗಂತೂ ದೇವ್ರ ಮೇಲೆ ತುಂಬಾ ಭಕ್ತಿ. ದೇವ್ರ ವಿಷಯದಲ್ಲಿ ಏನು ಹಿಂಗಾಗ್ಬಾರ್ದು ಹಂಗಾಗ್ಬಾರ್ದು ಅಂತ ಅಂದ್ಕೊತಾರೆ. ಸೊ ಚೆನ್ನಾಗಾಗಬೇಕಷ್ಟೇ ಅವ್ರ ಲೆಕ್ಕದಲ್ಲಿ ಪೂಜೆ. ಸೊ ಅದೇ ಥರ ತುಂಬ ಚೆನ್ನಾಗೇ ಆಗಿದೆ ಪೂಜೆ. ಅದೇ ಹೇಳ್ತಾರಲ್ಲ, ಒಳ್ಳೆ ಮನಸ್ಸಿಂದ ಮಾಡಿದ್ರೆ ದೇವ್ರಿಗೆ ಅದೇ ಶ್ರೇಷ್ಠ, ಅದೇ ಭಕ್ತಿ ಅಂತ. ಸೊ ನಾವೆಲ್ಲರೂ ಸೇರಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ದೀವಿ, ಈ ಅಂಗಡಿಗೆ ಒಳ್ಳೆಯದಾಗಲಿ ಅಂತ. ಮಳೆ ಎಲ್ಲಿ ಜೋರಾಗತ್ತೆ ಅಂತ ಸ್ವಲ್ಪ ಭಯ ಆಗಿತ್ತು, ಯಾಕಂದರೆ ಪಾಪನ ಬೇರೆ ಕರ್ಕೊಂಬಂದಿದ್ವಲ್ಲ, ಶಟರು ಟೋಪಿ ಏನೂ ಹಾಕಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಅವನು ಏನೂ ಹಾಸ್ಕೊಳ್ಳೋದಿಲ್ಲ, ಬಟ್ ಏನೂ ಹಾಕಿದ್ದಿಲ್ಲಲ್ಲ, ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಕೋಲ್ಡ್ ಹತ್ಬಿಟ್ರೆ ಮತ್ತೆ ಹಾಸ್ಪಿಟ್ಲೆಲ್ಲ ತಿರಬೇಕಾಗತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಫೈನಲಿ ನನ್ನ ತಮ್ಮ ಬಂದ ಬೂದುಗುಂಬಳಕ ಹೊಡೆಯೋದಕ್ಕೆ. ನಮ್ಮಪ್ಪ ಏನೋ ಚೆನ್ನಾಗಿ ದುಡ್ಡು ಹಾಕಿದ್ರು, ಬಟ್ ಎತ್ಕೊಳ್ಳೋಕೆ ಯಾರೂ ಇದ್ದಿಲ್ಲ. ಫೈನಲ್ ನಾನು ಯೋಚನೆ ಮಾಡಿದೆ, ಸೊ ಹಂಗೆ ಬಿಡಬಾರ್ದಲ್ವ, ಎತ್ಕೋಬೇಕಲ್ವ ಅಂದ್ಬಿಟ್ಟು ನಾನು ಭೂಮಿ ಸೇರಿ ಇಬ್ಬರು ಎತ್ಕೊಂಡ್ವಿ. ಫಸ್ಟ್ ನಾನೇ ಎತ್ಕೊಂಡಿದ್ದು, ಆಮೇಲೆ ನಾನೇ ಅಂದೆ ಯಾರಾದರೂ ಎತ್ಕೋಬಾರ್ದ ಅಂತ. ಆಮೇಲೆ ಅವಳು ಬಂದು ಎತ್ಕೊಂಡು. ಸೊ ಎಷ್ಟು ದುಡ್ಡು ಬಂತು ಅಂತ ನನಗೆ ಎಣಿಸ್ಲಿಲ್ಲ, ಬಟ್ ದುಡ್ಡು ಮಾತ್ರ ತೊಗೊಂಡಿದ್ದೀನಿ. ಇದು ಚಿಕ್ಕ ವಯಸ್ಸಲ್ಲಿ ಬೇರೆಯವ್ರು ತೊಗೋಬೇಕಾದ್ರೆ ನಮ್ಗೆ ತುಂಬ ಖುಷಿ ಆಯಿತು, ಅಯ್ಯೋ ನಾವು ತೊಗೋಬೇಕಿತ್ತು ಅಂತ. ಬಟ್ ಇವಾಗ ದೊಡ್ಡವ್ರಂದ್ರೆ ತೊಗೊಳಕ್ಕೆ ಏನೋ ಒಂಥರ, ಆದರೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಹೋಗ್ಲಿ, ₹1-2 ಸಿಗುತ್ತಲ್ವ, ಅದರಲ್ಲೂ ಏನೋ ಒಂಥರ ಖುಷಿ ಅಂತಾರಲ್ವ, ಆ ಥರ ನಾನು ತೊಗೊಂಡೆ. ತುಂಬ ನಗು ಬೇರೆ ಬರ್ತಾಯಿತ್ತು, ಅಯ್ಯೋ ಯಾರಾದರೂ ನೋಡಿಬಿಟ್ರೆ ಏನು ಅನ್ಕೊತಾರೋ ಅಂತ. ಬಟ್ ಚಿಕ್ಕ ಮಗು ಥರ ಎತ್ಕೊಂಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಮ್ಟೈಮ್ಸ್ ಅನ್ಸತ್ತಲ್ಲ, ಚಿಕ್ಕವರಾಗೆ ಇದ್ದರೆ ತುಂಬ ಚೆಂದಾಗಿರುತ್ತೆ ಅಂತ. ಸೊ ನನಗೂ ಹಾಗೆ ಅನಿಸುತ್ತೆ. ಯಾರಿಗೆ ದೊಡ್ಡವರಾಗಿದ್ದರೆ ಚಿಕ್ಕವರಾಗಿದ್ದರೆ ತುಂಬ ಖುಷಿ ಕೊಡುತ್ತೆ, ಕಮೆಂಟ್ ಮಾಡಿ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನೀವು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ ಆಗಿದ್ದರೆ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಎಲ್ಲ ಕಮೆಂಟ್ ಮಾಡಿ. ಇಲ್ಲ ನಿಮ್ಗೆ ಯಾವುದಾದ್ರು ಇಂಟ್ರೆಸ್ಟಿಂಗ್ ಥರ ವೀಡಿಯೋ ಇಲ್ಲ ಥೀಮು ಇಲ್ಲ ಐಡಿಯಾ ಕೊಡೋಂಗಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಪೂಜೆನ ಎಷ್ಟು ಸಿಂಪಲ್ಲಾಗಿ ಮಾಡಿದ್ವೋ ಭಕ್ತಿ ಅಷ್ಟೇ ಜಾಸ್ತಿ ಇತ್ತು ಅಂತ ಅನ್ಕೋಬೋದು. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮಪ್ಪ ಸ್ವೀಟ್ ಕೊಡ್ತಾಯಿದ್ರು. ಸ್ವೀಟ್ ಕೊಡೋ ನೆಪದಲ್ಲಿ ಲಕ್ಕಿಗೆ ಒಂದು ಸ್ವೀಟ್ ಕೊಟ್ಬಿಟ್ಟಿದ್ದಾರೆ, ಅದೇ ಕಾಜು ಕಟ್ಲಿ. ಅವನಂತೂ ಫುಲ್ ಬಾಯಿಗೆ ಹಾಕ್ಕೊಂಡು ಅಗ್ದು ತಿಂದುಬಿಟ್ಟಿದ್ದಾನೆ. ನನಗಂತೂ ಗೊತ್ತೇ ಆಗಿಲ್ಲ ಅವ್ನು ಸ್ವೀಟ್ ತಿಂತಿದ್ದಾನೆ ಅಂತ. ನಾನು ವೀಡಿಯೋ ನೋಡಿದ್ಮೇಲೆ ಅಂದ್ಕೊಂಡೆ, ಇವನು ಸ್ವೀಟ್ ತಿಂದಿದ್ದಾನ ಅಂತ. ಅಷ್ಟರಲ್ಲಿ ಟೈಮು ಜಾಸ್ತಿ ಆಗಿಬಿಟ್ಟಿತ್ತು, ಇನ್ನು ರಾತ್ರಿ ಎಲ್ಲ ನಿದ್ದೆ ಮಾಡೋಲ್ಲ ಅಂತ ಪಕ್ಕ ನನಗಂತೂ ಗೊತ್ತಾಯಿತು. ಸೊ ಎತ್ಕೊಂಡು ರೈಡ್ಗೆ ಹೋಗಿದ್ವಿ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಏನೇನಾಯಿತು ಅಲ್ಲಿ ಅಂತ.
ಸೊ ಅವನಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾನೆ ಅಷ್ಟು ಎನರ್ಜಿ ಬಂದುಬಿಟ್ಟಿತ್ತು. ಸೊ ಸ್ವೀಟ್ ಕೊಡ್ತಾ ಇಲ್ಲ ಅನ್ನೋದು ನಾನು ಎಲ್ಲರಿಗೂ ಹೇಳಿದ್ದೀನಿ. ಬಟ್ ಪೂಜೆ ದಿನ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ಕೊಡಬೇಕಿತ್ತು. ಅವ್ರು ನೋಡಿದ್ರೆ ಒಂದು ಕಾಜು ಕೊಟ್ಟವ್ರೆ. ಸೊ ಅದರಿಂದ ಅವನು ನಿದ್ದೆ ಮಾಡಲಿಲ್ಲ. ಮಧ್ಯರಾತ್ರಿವರೆಗೂ ಅವನು ಏನೆಲ್ಲ ಮಾಡಿದ್ದಾನೆ ಗೊತ್ತಾ, ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾನೆ. ಆ ಕಾಟ ಚೆನ್ನಾಗಿತ್ತು. ಅವನೇನು ಹತ್ತಿಲ್ಲ ಕರೆದಿಲ್ಲ. ಬಟ್ ಅವನ ಜೊತೆ ನಾವು ಎದ್ದಿರಬೇಕಲ್ವ. ಸೊ ಎಲ್ಲರೂ ಹಬ್ಬ ಮಾಡಿ ತುಂಬ ಟಯರ್ಡ್ ಆಗಿತ್ತು. ಜೊತೆಗೆ ಇವತ್ತು ಬೇರೆ ತುಂಬ ಓಡಾಟ, ನಿಂತ್ಕೊಂಡು ತುಂಬ ಹೊತ್ತು ಕೆಲಸ ಮಾಡಿರೋದು. ಬಟ್ ಅವನದು ಆಟ ಆಡಿಸ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ನಾನು ಪಕ್ಕದಲ್ಲೇ ಕೂತ್ಕೊಂಡಿದ್ರು ಅವ್ನು ಸ್ವೀಟ್ ತೊಗೊಂಡಿದ್ದಾನೆ, ನನಗೆ ಅಷ್ಟು ಗೊತ್ತಾಗಿಲ್ವಲ್ಲ ಅಂತ ಒಂದು ಕಡೆ. ಕೊಟ್ಟವ್ರೆ ಅವ್ರು ಕೊಡು. ಆಂಟಿ ನಿಮ್ಮನ್ನು ಕರಿತಾವೆ. ಹಾಂ ಬನ್ನಿ ಉಷಾ ಕೊಡ್ಬ. ಹಾಯ್ ಅಂಕಲ್, ಹೇಗಿದ್ರಾ? ಹೇಗೆ ಮಾಡಿದ್ರು ದೀಪಾವಳಿ? ಅಂಗಡಿ ಪೂಜೆ ಮಾಡಿ ಕರಿಬೇಕಲ್ಲ. ಬನ್ನಿ ಸ್ವೀಟ್ ತಗೋಪ್ಪ ನಿಮ್ಮ ದೋಸ್ತಾಗೆ. ಅಮ್ಮ ಆಂಟಿ ಕರಿತಿದ್ದೆ ನಾನು. ಇದು ಅವ್ರಿಗೆ ನಿಮಗೆ ಕೊಟ್ರೆ ತಗೊಳ್ರಿ. ಹೌದಾ, ಕೊಟ್ರಿ ನೀವೆಲ್ಲ ಹಂಚ್ರಿ. ಹಬ್ಬ ಇಲ್ಲ ಅಂದ್ರು ನಾಳೆ ಹಬ್ಬ ಐತೆ. ಹಾಯ್ ಉಷಾ, ಏನ್ ಮಾಡ್ತಿದ್ಯಾ? ನೋಡ್ರಿ ಕುತ್ತಾಕ ಬಂದ್ಬಿಟ್ಟವಳೆ. ಲಕ್ಕಿ ಆರಾಮಾಗಿ ಕುತ್ಕೊಂಡವನೆ. ಆರಪ್ಪ ಮಂಡಕ್ಕಿ ಎಲ್ಗೂ ಮಂಡಕ್ಕಿ ಏನ್ ಬಂದ್ರೆ ಅಷ್ಟು ತಿಂದ್ಬಿಟ್ಯಾ? ಸ್ವೀಟ್ ತಿನ್ಕೊತಾರೆ. ಹಾಯ್ ತಿಂತೀನಿ. ಹಾಯ್ ಅಂತ ಅಂದಿದ್ದು ನಾನು. ಹಾಯ್ ಬಂದ್ರ ನಮ್ಮ ಅತ್ತೆ ಸ್ವೀಟ್ ಕೊಟ್ಟಾರ, ಚಿಪ್ ಕೊಟ್ಟವ್ರೆ. ಸ್ವೀಟ್ ಕೊಟ್ಟಿಲ್ಲ, ಚಿಪ್ ಕೊಟ್ಟವ್ರೆ. ಮತ್ತು ಅವ್ನ ಕೈಗೆ ಸ್ವೀಟ್ ಸಿಗದಿರಂಗೆ ನೋಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ 3 ವರ್ಷ ಇಲ್ಲ 5 ವರ್ಷವರೆಗೂ ಸ್ವೀಟ್ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡೋಕ್ಕೆ ನಾನು ನೋಡ್ತೀನಿ. ಮುಂದೆ ಇದ್ದಿದ್ದೆ ಅವ್ನು ತಿನ್ನಬೇಕಾಗಿರೋ ಟೈಮು ಎಲ್ಲ ಇದ್ದಿದ್ದೆ. ಸೊ ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡೇ ಮಾಡ್ತೀನಿ. ಫೈನಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಹಂಚಿ ಗ್ರೂಪ್ ಪಿಕ್ ತಗೊಂಡು ನಾವು ಹೊರಟ್ವಿ ಮನೆ ಪೂಜೆ ಮಾಡೋಣ ಅಂತ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಹಾರ್ಟ್ನ ಕಮೆಂಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್.